बरोबर ಇದು ಯರಗಟ್ಟಿ ತಾಲೂಕಿನ ಮದ್ದೂರು ಗ್ರಾಮದ ಶ್ರೀ ಮರಕುಣಕೊಳ್ಳ ಅಂತ ಕರೀತಕ್ಕಂಥ ಒಂದು ಸ್ಥಳ. ಈ ಸ್ಥಳದಲ್ಲಿ ಶ್ರೀ ಮರಕುಣಕೊಳ್ಳ ಸಿದ್ದೇಶ್ವರ ಅಂತಕ್ಕಂಥ ಒಂದು ದೇವಸ್ಥಾನ ಇದೆ. ಈ ದೇವಸ್ಥಾನಕ್ಕೆ ನಾವು ಶ್ರಾವಣದಲ್ಲಿ ಶ್ರಾವಣ ತಿಂಗಳ ಪೂರ್ತಿ ಕೂಡ ಇಲ್ಲಿ ಮಹಾಪ್ರಸಾದ ವ್ಯವಸ್ಥೆ ಇರ್ತದೆ. ಇಲ್ಲಿ ಹಿಂದಿನ ಕಾಲದ ಋಷಿಮುನಿಗಳು ತಮ್ಮ ಅರಣ್ಯ ಪ್ರದೇಶದಲ್ಲಿ ಗುರುಕುಲ ವ್ಯವಸ್ಥೆ ಇರ್ತಕ್ಕಂಥ ಒಂದು ಪ್ರದೇಶದಲ್ಲಿ ಇಲ್ಲಿ ಬಂದು ಅವರು ತಪವನ್ನು ಗೈತಾ ಇದ್ರು ಅಂತಕ್ಕಂಥ ಇತಿಹಾಸ ಇದೆ. ರಾಜರ ಮಹಾರಾಜರ ಕಾಲದಲ್ಲಿ ಕೂಡ ಇಲ್ಲಿ ಈ ದೇವರ ದರ್ಶನಕ್ಕೆ ತಮ್ಮ ಕುದುರೆ ಮೂಲಕ ಈ ಕಾಡಿನರಿಗೆ ಬರ್ತಾ ಇದ್ರು ಅಂತಕ್ಕಂಥದ್ದು. ಇದು ಈಶ್ವರಲಿಂಗ. ಈಗೇನಾಗಿದೆಪ್ಪ ಅಂತಂದ್ರೆ ಇದು ಆದಿ ಕಾಲದಾಗಿರೋದ್ರಿಂದ ಏನಪ್ಪ ಅಂತಂದ್ರೆ ಆ ಈಶ್ವರಲಿಂಗ ಗುಡಿ ವ್ಯವಸ್ಥೆ ಮಾಡದೇ ಇರೋ ಕಾರಣಕ್ಕಾಗಿ ಸ್ವಲ್ಪ ಅಸ್ವಸ್ಥ ಆಗ್ಯದ. ಆದರೂ ಕೂಡ ಇಲ್ಲಿನ ಮದ್ದೂರು ಗ್ರಾಮದ ಜನರು ಕೂಡ ಪ್ರತಿ ಶ್ರಾವಣ ಸೋಮವಾರ ಅಮಾವಾಸ್ಯೆ ದಿನ ಇಲ್ಲಿ ಒಂದು ತಿಂಗಳ ಕಾಲ ಒಂದು ಮಹಾಪ್ರಸಾದ ವ್ಯವಸ್ಥೆಯನ್ನು ಇಟ್ಕೊಂಡಿರ್ತಾರೆ. ಇದು ಕೂಡ ಒಂದು ದಟ್ಟವಾಗಿರ್ತಕ್ಕಂಥ ಅರಣ್ಯದಲ್ಲಿ ಹರಿದು ಬರ್ತಕ್ಕಂಥ ಒಂದು ಕೊಳ್ಳ. ಇದಕ್ಕೆ ಹೆಸರೇನಪ್ಪ ಅಂತಂದ್ರೆ ಮರಕುಣ ಕೊಳ್ಳ ಅಂತ ಕರಿತೀವಿ. ಇದಕ್ಕೆ 5-6 ಕೊಳ್ಳಗಳು ಸೇರಿ ಮುಂದೆ ಒಂದು ದೊಡ್ಡ ಕೊಳ್ಳವಾಗಿ ಏನಪ್ಪ ಅಂತಂದ್ರೆ ನಿರ್ಮಾಣ ಆಗ್ತದೆ. ಈ ಕೊಳ್ಳಕ್ಕೆ ಮುಂದೆ ಹೋಗಿ ಒಂದು ದೊಡ್ಡದಾಗಿರ್ತಕ್ಕಂಥ ಕೆರೆ ಕೂಡ ಕಟ್ಟಲಾಗಿದೆ. ಆ ಕೆರೆಯ ಮುಂದಿನ ಭಾಗವನ್ನು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀವಿ. ಇಲ್ಲಿ ಹೇಗೆ ನೀವು ಯಾಣಕ್ಕೆ ಹೋಗ್ತಿರಲ್ಲ, ಯಾಣಕ್ಕೆ ಇರ್ತಕ್ಕಂಥ ಒಂದು ಬೃಹದಾಕಾರದ ಗುಡ್ಡದ ಕಲ್ಲಿದೆಯಲ್ಲ, ಅದು ಕೂಡ ಇಲ್ಲಿ ನಿಮಗೆ ಕಾಡಿನಲ್ಲಿ ಕಾಣ್ತಾ ಇಲ್ಲ. ಸ್ವಲ್ಪ ಮುಂದುಗಡೆ ಹೋದರೆ ಕಾಣ್ತದೆ. ಅಲ್ಲಿ ಏನಪ್ಪ ಅಂದ್ರೆ ಬೃಹದಾಕಾರದಾಗಿರ್ತಕ್ಕಂಥ ಒಂದು ಯಾಣದ ಕಲ್ಲು ಕೂಡ ಕಾಣ್ತದೆ. ಆ ಕಲ್ಲಿನ ಮೇಲೆ ಹತ್ತಿ ನಿಂತು ನೋಡಿದರೆ ಮಾನವರು ಕೂಡ ಸಣ್ಣ ಚಿಕ್ಕದಾಗಿರ್ತಕ್ಕಂಥ ವ್ಯಕ್ತಿಯನ್ನು ಕಾಣ್ತಾರೆ ಅಂತಕ್ಕಂಥದ್ದನ್ನು ನಾವು ಹೇಳ್ಬೋದು. ಹಾಗೆ